ಡಿ ಕೆ ಶಿವಕುಮಾರ್ ಅವರು ಹೋಗ್ತಾ ಇರುವಂಥ ವಿಚಾರ ಈಗಾಗಲೇ ನಿಮಗೆ ಸ್ಪಷ್ಟಪಡಿಸಿದೆ. ಇನ್ನು ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು, ಇವರು ಕೂಡ ಈಗ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಪ್ರಯಾಗ್ರಾಜ್ ಮಹಾಕುಂಭಮೇಳಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೋಗ್ತಾ ಇರೋದಕ್ಕೆ ಎಕ್ಸ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಟೀಕೆ ಮಾಡಿದರು. ತುಂಬಾ ಸುಲಭ ಅಲ್ವಾ? ಅಲ್ಲಿ ಆಯ್ಕೆ ಒಂದು 4 ಟೈಪ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಆಗೋಯ್ತು. ಗಂಗೆಯಲ್ಲಿ ಮಿಂದ ತಕ್ಷಣ ಪಾಪಗಳೆಲ್ಲ ಕಳೆದು ಹೋಗುತ್ತಾ? ಕುಂಭಮೇಳದಲ್ಲಿ ಡಿ ಕೆ ಶಿವಕುಮಾರ್ ಪುಣ್ಯ ಸ್ನಾನ ಮಾಡಿದ ತಕ್ಷಣ ಕರ್ನಾಟಕದಲ್ಲಿ ಬಡತನ ನಿರ್ಮೂಲನೆ ಆಗುತ್ತಾ? ಹೀಗಂತ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವ್ರ ಸಾಹೇಬರು ಅಂತ ಯೂಸ್ ಮಾಡಿದ್ದಾರೆ. ಅದನ್ನು ಪ್ರಶ್ನೆ ಮಾಡಲ್ವಾ ಅವರು ಅಂತ ಖರ್ಗೆ ಹೇಳಿಕೆಯನ್ನ ಪ್ರಸ್ತಾಪಿಸಿ ಡಿ ಕೆ ಶಿವಕುಮಾರ್ ಅವರಿಗೆ ಆರ್ ಅಶೋಕ್ ಅವರು ಕೌಂಟರ್ ಕೊಟ್ಟಿದ್ದಾರೆ. ಏನು ಸರ್, ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟು ಎಕ್ಸ್ ಖಾತೆಯಲ್ಲಿ ಕುತ್ಕೊಂಡು ಒಂದು 4 ಅಕ್ಷರ ಮಾತಾಡೋಕ್ಕೂ ಕಷ್ಟನಾ ನಿಮಗೆ? 4 ಅಕ್ಷರ ಮಾತಾಡೋಕ್ಕೂ ಕಷ್ಟನಾ? ಏನು ಭಾಳ ಸುಲಭ ಆಗ್ಬಿಟ್ಟಿದೆ ನಿಮ್ಗೆ. ಎಲ್ಲೇ ಇದ್ರೂ ಒಂದು 4 ಟೈಪ್ ಮಾಡು ಪೋಸ್ಟ್ ಮಾಡ್ತಾ ಇರೋ, 4 ಟೈಪ್ ಮಾಡು ಪೋಸ್ಟ್ ಮಾಡ್ತಾ ಇರೋ, ಅದು ಒಬ್ಬ ವಿರೋಧ ಪಕ್ಷದ ನಾಯಕರಾಗಿದ್ಕೊಂಡು. ಕೆಲವು ಸಂದರ್ಭದಲ್ಲಿ ಹೆಂಗೆ ಆಡ್ತಾರೆ ಅಂತಂದರೆ ಈ ವಿರೋಧ ಪಕ್ಷದ ನಾಯಕರುಗಳು, ನಾವೇನು ಮಾಡಿದ್ರೆ ನಡೆಯುತ್ತೆ ಬಿಡಿ, ಯಾವುದೋ ಒಂದು ತಗೊಳ್ತಾರೆ ಅನ್ನೋ ರೀತಿಯಲ್ಲಿ. ಈಗ ಹಂಗೆ ಆಗಿದೆ ಆರ್ ಅಶೋಕ್ ಅವರದ್ದು. ಈ ವಿಚಾರದಲ್ಲಿ ಮಾತನಾಡಬೇಕು, ಬಟ್ ಅದನ್ನು ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡು ಕೂತಿದ್ದಾರೆ.